ಅವನು ಅಲ್ಲೋಗಿರೋ ವಿಷಯ ನಿನಗೂ ಗೊತ್ತಾ? ಅಫ್ಕೋರ್ಸ್, ಎಷ್ಟೇ ಆಗಲಿ ನಮ್ಮ ಅಪ್ಪನೂ ಅದೇ ಡಿಪಾರ್ಟ್ಮೆಂಟಲ್ಲಿ ಇರೋದಲ್ವಾ. ಆದರೆ ಹಾಸನದಲ್ಲಿ ಇತ್ತೀಚೆಗೆ ಅದೇನೋ ಆನೆ ಕಾಟ ಜಾಸ್ತಿ ಆಗಿದೆಯಂತೆ. ಪಾಪ ನರಸಿಂಹ ಅಲ್ಲೊಬ್ಬನೇ ಹೇಗೆ ಕೆಲಸ ಮಾಡ್ತಾನೋ ಏನೋ. ಆದರೆ ನರಸಿಂಹ ಹೋಗಿರೋದು ಚಿಕ್ಕಮಂಗ್ಳೂರ್ಗೆ, ಹಾಸನ್ಗಲ್ವಲ್ಲ? ಓ ಸಾರಿ, ಮರ್ತೇ ಬಿಟ್ಟಿದ್ದೆ. ಕರೆಕ್ಟ್, ಚಿಕ್ಕಮಂಗ್ಳೂರಲ್ಲೇ ಆನೆ ಕಾಟ ಜಾಸ್ತಿ ಆಗಿರೋದಂತೆ. ಅದನ್ನೇ ಹೇಳೋಣ ಅಂತ ಬಂದೆ. ಸರಿ, ಅವನಿಗೆ ಫೋನ್ ಮಾಡಿದಾಗ ಹುಷಾರಾಗಿರೋ ಹೇಳ್ತೀನಿ ಬಿಡು. ಸರಿ. ಸಿಂಹ ಎಲ್ಲಿದ್ದಾನೆ ಅಂತ ನಿನ್ ಬಾಯಲ್ಲೇ ತಿಳ್ಕೊಂಡೆ. ಸಿಂಹ, ಐ ಆಮ್ ಕಮಿಂಗ್. ಏನೋ ತಲೆ ಕೆಡ್ಸ್ಕೊಂಡು ಕೂತಿದಾರಲ್ಲ, ನಾನು ಹೆಂಗೆ ಮಾತಾಡಿಸ್ಲಿ ಇವ್ರನ್ನ? ಇವ್ರೇನು ಇವರು ನನ್ನ ಕಡೆ ನೋಡ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಅಲ್ಲೇ ನೀರಿದೆಯಲ್ವಾ, ಕುಡಿಬೋದು ತಾನೆ? ಹಾಂ ಗೊತ್ತು, ಕುಡಿತೀನಿ. ಏನು ಇವರು ನಾನು ಮಾತಾಡಿಸ್ಬೇಕು ಅಂದ್ಕೊಂಡಾಗಲೇ ನನ್ನ ಮುಖನೂ ನೋಡ್ತಿಲ್ವಲ್ಲ. ಏನಿವತ್ತು ನಾನು ಕುಡಿಯೋಕ್ಕೇನು ತಂದೆ ಇಲ್ಲ. ನೀರು ಕುಡಿದ್ರಿ ತಾನೆ? ನೀರೆಲ್ಲ ಕೇಳಿದ್ದು ನಾನು. ಇನ್ನೇನು ಬೇಕು? ಸಮ್ಟೈಮ್ಸ್ ನೈಟ್ ಹೊತ್ತು ಬಾದಾಮ್ ಮಿಲ್ಕ್ ತಂದು ಕೊಡ್ತಿದ್ರು, ಅದನ್ನೇನು ಇವತ್ತು ತರಲಿಲ್ಲ. ತಂದರೆ ನೀವೆಲ್ಲಿ ಕುಡಿತೀರಾ? ಸರಿ, ಈಗ ತಂದು ಕೊಡ್ತೀರಾ? ಆಗಲ್ಲ, ನಿಮ್ಗೆ ಬೇಕಿದ್ರೆ ನೀವೇ ಹೋಗಿ ತೊಗೊಂಡು ಬನ್ನಿ. ಯಾಕೆ ಇಷ್ಟೊಂದು ರೂಢಾಗಿ ನಡ್ಕೋತಿದ್ದೀರಾ? ಏನಾಯಿತು? ಹೆಲೋ ಮಿಸ್ಟರ್ ಬಸ್ಮಾಸುರ, ನಾನೇನು ನಿಮ್ಮ ಹತ್ರ ರೂಢಾಗಿ ಮಾತಾಡ್ತಿಲ್ಲ. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡಿ. ನಾನು ಬೇರೆ ಏನೋ ಯೋಚನೆಯಲ್ಲಿದ್ದರೆ ನಿಮಗೆ ಹಾಲು ನೀರಿನ ಯೋಚನೆ ಅಲ್ಲ. ಇಷ್ಟು ದಿನ ಪ್ರತಿ ರಾತ್ರಿ ನಿಮಗೋಸ್ಕರ ಹಾಲು ತೊಗೊಂಡು ಬರ್ತಿದ್ದೆ, ಅವಾಗ ಬೈದು ಕಳಿಸಿದ್ರಿ. ಇವತ್ತು ಯಾಕೆ ಇಷ್ಟು ಕ್ಲೋಸಾಗಿ ಆಡ್ತಿದ್ದೀರಾ? ಸಪೋಸ್ ನಿಮಗೆ ನನ್ನ ಮೇಲೆ ಪ್ರೀತಿ ಬಂದಿದ್ದರೆ ಹೇಳಿ, ನನ್ನ ಜೀವ ಬೇಕಿದ್ರೂ ಕೊಡ್ತೀನಿ. ದೊಡ್ಡ ನಮಸ್ಕಾರ. ನಿಮ್ಮ ಜೀವ ನಿಮ್ಮ ಹತ್ರನೇ ಇರಲಿ. ನೀವೇನು ಕೊಡೋದು ಬೇಡ, ತರೋದು ಬೇಡ. ತಲೆ ತಿನ್ನೋ ಗಿರಾಕಿ ಸಭಾಸ ಆಯ್ತು, ಮಲ್ಕೋಬೇಕು ನಾನು. ಕ್ಷಮಿಸಿ ಹಸ್ಬೆಂಡು, ಇವತ್ತು ನಿಮ್ಮ ಹತ್ರ ನಾನು ಸರಿಗೆ ಮಾತಾಡೋಕ್ಕೆ ಆಗಲಿಲ್ಲ. ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೀನಿ. ನಿಮ್ಗೆ ಅತ್ತಿಗೆಯಿಂದ ಆಗಿರೋ ಸಮಸ್ಯೆನ ಹೇಗೆ ಬಗೆಹರಿಸಲಿ, ಅವರಿಂದ ಈ ಮನೆಗಾಗೋ ಅಪಾಯನ ಹೇಗೆ ತಡೀಲಿ ಅನ್ನೋ ಯೋಚನೆ ಮಾಡ್ತಿದ್ದೀನಿ. ಕುಮಾರ, ಏನಪ್ಪ ಕುಮಾರ? ಅಂಕಲ್, ಕುಮಾರ ಅಂತ ಕೂಗಿದ್ರು ಮಾತಾಡ್ಲೇ ಇಲ್ಲ. ನಿನ್ನ ಹೆಸರು ಕುಮಾರನೇ ತಾನೆ? ಹೌದು ಅಂಕಲ್, ಕುಮಾರನೇ. ಅದು ಕೆಲ್ಸಕ್ಕೆ ಹೋಗೋ ಗಡಿಬಿಡಿಲಿದ್ನಲ್ಲ, ನೀವು ಕರೆದಿದ್ದು ಕೇಳಿಸ್ಲಿಲ್ಲ. ಏನು ಕೆಲಸ ನಿಂದು? ಅದು ಕೆಲಸ ಕೊಡೋ ಕಂಪ್ನೀಲಿ ನಾನು ಕೆಲಸಕ್ಕಿದ್ದೀನಿ. ಇದ್ಯಾವ ಥರ ಕೆಲಸ? ಅಂದರೆ ಈ ಜಾಬ್ ಕನ್ಸಲ್ಟೆಂಟು, HR ವರ್ಕು, ಇದೆಲ್ಲ ತುಂಬ ಇರುತ್ತೆ. ಅದರಲ್ಲಿ ಕೆಲಸ ಕೊಡಿಸೋ ಕೆಲಸ. ಸರಿ ಸರಿ, ನಮ್ಮ ಮನೆಯವ್ರು ಕೇಳೋದಕ್ಕಿಂತ ಮುಂಚೆ ಬೇಗ ಬರೋದು ಕೇಳು. ಯಾರನ್ನ? ಏನೇ ಹಿಂಗೆ ಕೇಳ್ತಾ ಇದೆಯಾ? ನಿನ್ನ ಹೆಂಡ್ತಿನ? ಹಾಂ. ಯಾಕೋ ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಅಂಕಲ್, ಈಗಲೇ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಯಾಕೋ ಇಲ್ಲಿ ನೆಟ್ವರ್ಕೇ ಇಲ್ವಲ್ಲ ಅಂಕಲ್? ನಿನ್ನ ಹೆಂಡತಿ ಅಂತೆ ಅದೇ ಅವ್ರು ಬರೋದು ಬೇಡ ಅಲ್ವಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅದು ಗೊತ್ತಿಲ್ಲದಿರೋ ಊರು ಬೇರೆ, ಬಂದು ಕಷ್ಟ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳೋಣ ಅಂತಿದ್ದೆ. ಒಂದು ನಿಮಿಷ, ನೀನು ಜುಟ್ಟು ಹಿಡ್ದು ನೀನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ನೀನು ಹೆಂಡತಿ ಬರಲೇಬೇಕು. ನೀನು ಹೆಂಡತಿ ಬರಲಿಲ್ಲ ಅಂದರೆ ಈ ಮನೇಲಿ ನಿನಗೆ ಜಾಗ ಇಲ್ಲ. ಅಯ್ಯೋ ಆಂಟಿ, ದಯವಿಟ್ಟು ಹಿಂಗೆ ಹೇಳ್ಬೇಡಿ. ಅದು ಅವಳಿಗೆ ಮೈಯಲ್ಲಿ ಹುಷಾರಿಲ್ಲ, ಆಮೇಲೆ ಹೊಸ ಜಾಗ, ಆ ಊರಿಗೂ ಈ ಊರಿಗೂ ವಾತಾವರಣ ಬೇರೆ. ಅದಕ್ಕೆ ನನಗೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ, ಆದಷ್ಟು ಬೇಗ ಕರ್ಸ್ಕೊಂಡ್ಬಿಡ್ತೀನಿ. ಅಲ್ಲೋಡು, ನಿನ್ನ ಹೆಂಡ್ತಿ ಬಂದೇ ಬಿಟ್ರು.
ಚಿಕ್ಕತ್ತೆ, ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು, ಎಲ್ಲರೂ ರೆಡಿಯಾಗಿ. ಹಾಸ್ಪಿಟಲ್ಗ ಯಾರಿಗೇನಾಗಿದೆಯಮ್ಮ? ಯಾರಿಗೇನಾದರೂ ಆಗಿದ್ರೆ ಮಾತ್ರ ನಾವು ಹಾಸ್ಪಿಟಲ್ಗೆ ಹೋಗೋದು. ನಮ್ಮ ಹೆಲ್ತ್ ಸರಿಗಿದೆ ಅಂತ ಚೆಕ್ ಮಾಡೋಕ್ಕೂ ಹೋಗ್ಬೇಕಲ್ಲ. ಹಾಂ, ಕರೆಕ್ಟಾಗಿ ಹೇಳಿದೆ ಅಮ್ಮ. ಸರಿ, ಇಷ್ಟು ದಿನ ನಮ್ಮ ಕಂಪನಿ ಜೊತೆ ಟೈಅಪ್ ಆಗಿದ್ದ ಇನ್ಶೂರೆನ್ಸ್ ಕಂಪನಿ ಸರಿ ಕಮ್ಯುನಿಕೇಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಬೇರೆ ಕಂಪನಿ ಟೈಅಪ್ ಆಗಿದೆ. ಆ ಖುಷಿಯಲ್ಲಿ ನಮ್ಮ ಇಡೀ ಫ್ಯಾಮ್ಲಿಗೆ ಫ್ರೀ ಹೆಲ್ತ್ ಚೆಕಪ್ ಕೊಡ್ತಿದ್ದಾರೆ. ಅದನ್ನು ಯೂಟಿಲೈಸ್ ಮಾಡೋದ್ರಲ್ಲಿ ಏನು ತಪ್ಪು? ದಿಶಾ, ಅವ್ರು ಕೊಟ್ಟಿರೋ ಆಫರಲ್ಲಿ ಬ್ಲಡ್ ಚೆಕಪ್ಪು, ಶುಗರು ಮತ್ತು ಸಿಟಿ ಸ್ಕ್ಯಾನ್ ಆ್ಯಂಡ್ ಆಲ್ಸೋ ಕೊಲೆಸ್ಟ್ರಾಲ್, ಥೈರಾಯ್ಡ್, ವಿಟಮಿನ್ ಟೆಸ್ಟ್ ಎಲ್ಲ ಇದೆ. ಎಕ್ಸ್ಟ್ರಾ ಏನಾದರೂ ಟೆಸ್ಟ್ ಬೇಕಿದ್ರೆ ಪೇ ಮಾಡಬೇಕು. ಹೌದಾ? ಹಾಗಾದ್ರೆ ಎಲ್ಲರೂ ಹೋಗ್ಬೋದಾ? ಹೌದು, ಎಲ್ರಿಗೂ ಬೇರೆ ಬೇರೆ ಟೈಮಿಂಗ್ಸ್ ಇದೆ. ನಮ್ಮ ಮನೇಲಿ ಎಲ್ಲ ಆರಂಭನೂ ಸೌಂದರ್ಯದಿಂದ ಶುರು ಆಗೋದ್ರಿಂದ ಈ ಟೆಸ್ಟ್ ಸೌಂದರ್ಯದಿಂದನೇ ಶುರು ಆಗ್ತಿದೆ. ದಿಶಾಗ್ ನನ್ನ ಮೇಲೆ ಬಂದಿರೋ ಡೌಟ್ನ ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸೋ ಮೂಲಕ ಕ್ಲಿಯರ್ ಮಾಡಬೇಕು. 100% ಸರಿಯಾಗಿ ಹೇಳಿದೆ ಅಮ್ಮ. ಮೊದಲು ಸೌಂದರ್ಯನೇ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೌಂದರ್ಯ, ಗುರುಭಾವನ್ಗೂ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೇಳ್ಬಿಡಿ, ನೀವು ಮಾಡಿಸ್ಕೊಂಡ್ಬಿಡಿ. ಓಕೆ ದಿಶಾ, ನಿನ್ನಿಂದ ನಮ್ಗೆಲ್ರಿಗೂ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋ ಚಾನ್ಸ್ ಸಿಕ್ತಮ್ಮ. ಅಲ್ಲ ಚಿಕ್ಕಮ್ಮ, ಇದನ್ನೆಲ್ಲ ಫಸ್ಟ್ ಅರೇಂಜ್ ಮಾಡ್ತಿದ್ದು ಚಿರುನೇ ಅಲ್ವಾ? ಅದನ್ನು ಮರ್ತ್ಬಿಟ್ರಾ? ಖಂಡಿತ ನೆನಪಿದೆ ಅರ್ಚನಾ. ಆದರೆ ಮುಂಚೆ ಇದ್ದಿದ್ದ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಸರಿಯಾಗಿ ನಮ್ಮ ಹತ್ರ ಕಮ್ಯುನಿಕೇಷನ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಹೊಸದಾಗಿ ಕಮ್ಯುನಿಕೇಟ್ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಅಂತ ಅಷ್ಟೇ. ನೀನು ಯಾಕೆ ಬಂದೆ? ಸಾರಿ ಮೇಡಮ್, ಅದು ಟಂಗ್ ಟ್ವಿಸ್ಟ್ ಆಗೋಯ್ತು. ಅಂದರೆ ನಾನು ಬಂದೆ ಅಂತ ಹೇಳಿದ್ರೆ ನಾನೇ ಕರ್ಕೊಂಬರ್ತಿದ್ನಲ್ಲ ಅಂತ ಹೇಳಕ್ಕೆ ಬಂದೆ. ಇವರೇ ನನ್ನ ಹೆಂಡತಿ. ನಿಜ ಹೇಳು, ನೀನು ಹೆಂಡ್ತಿನೇ ತಾನೇ? ಮೇಡಮ್, ಮುಕ್ಕೋಟಿ ದೇವರಣೆಗೂ ಇವರೇ ನನ್ನ ಹೆಂಡತಿ. ಹ್ಞೂ ಆಂಟಿ, ಇವರೇ ನನ್ನ ಪ್ರೀತಿಯ ಹಸ್ಬೆಂಡ್ ಸಿಂಹ. ಸಂಜನಾ, ಏನಿದೆ ಎಲ್ರ ಮುಂದೆ? ನನ್ನನ್ನು ಎಲ್ರ ಮುಂದೆ ಸಂಜನಾ ಅನ್ನೋದಕ್ಕಿಂತ ಹೆಂಡತಿ ಅಂತ ಕರೆದಿಯಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಯ್ತು. ಏನಮ್ಮ, ಬಂದಾಗಿಂದ ನಿನ್ನ ಗಂಡನ್ನ ಸಿಂಹ ಅಂತ ಕರಿತಿದ್ಯಾ? ಹ್ಞೂ ಆಂಟಿ, ನಾನು ಯಾವಾಗಲೂ ಇವನ್ನ ಹೀಗೆ ಕರೆಯೋದು. ಯಾಕಂದ್ರೆ ಇವನ ಹೆಸರು ಸಂಜನಾ, ನನ್ನ ಮುದ್ದು ಹೆಂಡತಿ. ನನ್ನ ಹೆಸರು ಕುಮಾರ ಸಿಂಹ. ಇವ್ರ ಪ್ರೀತಿಯಿಂದ ಸಿಂಹ ಅಂತ ಕರೀತಾರೆ.